ನಾವು ಇವತ್ತಿನ ವಿಡಿಯೋದಲ್ಲಿ ಮಹಾತ್ಮ ಗಾಂಧೀಜಿಯವರು ಬರೆದಿರುವಂತಹ ಆಟೋಬಯೋಗ್ರಫಿ ದ ಸ್ಟೋರಿ ಆಫ್ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರುತ್ನಲ್ಲಿ ಬರುವಂತಹ 15 ಚಾಪ್ಟರ್ ಏನಿದೆ, ಸೊ ಅದರಲ್ಲಿ ಪ್ಲೇಯಿಂಗ್ ದ ಇಂಗ್ಲೀಷ್ ಜೆಂಟಲ್ಮ್ಯಾನ್ ಅನ್ನುವಂಥ ಪಾಠನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಈ ಚಾಪ್ಟರಲ್ಲಿ ಗಾಂಧೀಜಿಯವರ ಅನುಭವಗಳನ್ನು ಹೇಳ್ತಾರೆ. ಸೊ ಅವರು ಲಂಡನ್ಗೆ ಹೋಗಿರ್ತಾರೆ, ಲಾ ಸ್ಟಡಿ ಮಾಡೋದಕ್ಕೆ ಹೋಗಿರ್ತಾರೆ. ಅಲ್ಲಿ ಅವರು ಇಂಗ್ಲೀಷ್ ಕಲ್ಚರ್, ಇಂಗ್ಲೀಷ್ ಸೊಸೈಟಿಯಿಂದ ತುಂಬ ಪ್ರಭಾವನ ಹೊಂದಿರ್ತಾರೆ. ಸೊ ಅವರು ಇಂಗ್ಲೀಷ್ ಜೆಂಟಲ್ ಮ್ಯಾನ್ ಆಗೋದಕ್ಕೆ ಇಲ್ಲಿ ಟ್ರೈ ಮಾಡ್ತಾರೆ ಅನ್ನೋದು ಈ ಚಾಪ್ಟರಲ್ಲಿ ಹೇಳಿರ್ತಾರೆ. ಬಟ್ ಅಟ್ ದ ಸೇಮ್ ಟೈಮ್ ಗಾಂಧೀಜಿ ಅವರು ಈ ಚಾಪ್ಟರ್ ಸ್ಟಾರ್ಟಿಂಗ್ನಲ್ಲಿ ಅವರು ಸ್ಟ್ರಾಂಗ್ಲಿ ವೆಜಿಟೇರಿಯನಿಸಮ್ ಅನ್ನೋ ಕಾನ್ಸೆಪ್ಟನ್ನು ಬಿಲೀವ್ ಮಾಡ್ತಾ ಇರ್ತಾರೆ. ಮತ್ತು ಅವರು ವೆಜಿಟೇರಿಯನಿಸಮ್ ಅನ್ನೋಂಥ ಫಿಲಾಸಫಿನ ಫಾಲೋ ಮಾಡ್ತಾರೆ. ಮತ್ತು ಅವರು ಬುಕ್ಸ್ ವೆಜಿಟೇರಿಯನಿಸಮ್ನಲ್ಲಿ ಮೇಲೆ ಬರೆದಿರುವಂಥ ಬುಕ್ಸ್ ಆಗಿರ್ಬೋದು ಅದನ್ನು ಓದ್ತಾ ಇರ್ತಾರೆ. ಲೈಕ್ ದ ಎಥಿಕ್ಸ್ ಆಫ್ ಡಯಟ್ ಬೈ ಹೊವಾರ್ಡ್ ವಿಲಿಯಮ್ಸ್ ಮತ್ತು ಪರ್ಫೆಕ್ಟ್ ವೇ ಇನ್ ಡಯಟ್ ಬೈ ಆನಾ ಕಿಂಗ್ಸ್ಫರ್ಡ್ ಅನ್ನುವಂಥ ಬುಕ್ಸನ್ನು ತುಂಬ ಓದ್ತಾ ಇರ್ತಾರೆ. ಸೊ ಆ ಬುಕ್ಸನ್ನು ಓದ್ಬಿಟ್ಟು ಅವರಿಗೆ ಇನ್ನೂ ವೆಜಿಟೇರಿಯನಿಸಮ್ ಅನ್ನುವಂಥ ಕಾನ್ಸೆಪ್ಟ್ನಲ್ಲಿ ಸ್ಟ್ರಾಂಗ್ ಬಿಲೀಫ್ಸ್ ಬರ್ತಾ ಹೋಗುತ್ತೆ. ಅವರು ಸ್ಟ್ರಾಂಗ್ಲಿ ಬಿಲೀವ್ ಮಾಡ್ತಾರೆ ಈ ವೆಜಿಟೇರಿಯನಿಸಮ್ ಅನ್ನೋದು ಹೆಲ್ತ್ಗೂ ಒಳ್ಳೆಯದು ಮತ್ತು ಮಾರಲಿ ಸ್ಪಿರಿಚುವಲಿ ತುಂಬ ಇಂಪಾರ್ಟೆಂಟ್ ಅಂತ ಅವರು ನಂಬಿರ್ತಾರೆ. ಮತ್ತು ಹಾಗೆ ಅವರು ಒಂದು ರಿಲಿಜಿಯಸ್ ಕನ್ವೆನ್ಷನ್ಸ್ ಆಗಿ ಅದನ್ನು ಫಾಲೋ ಮಾಡ್ತಾ ಇರ್ತಾರೆ. ಅವ್ರ ಫ್ರೆಂಡ್ಸ್ ಎಲ್ಲ ಅವರಿಗೆ ತುಂಬ ಟ್ರೈ ಮಾಡ್ತಾರೆ ಲಂಡನ್ನಲ್ಲಿ ಅವ್ರನ್ನ ಫುಡ್ ಹ್ಯಾಬಿಟನ್ನು ಚೇಂಜ್ ಮಾಡೋದಕ್ಕೆ. ಮತ್ತು ಅವ್ರು ಬಿಲೀವ್ ಮಾಡ್ತಿರ್ತಾರೆ ಫ್ರೆಂಡ್ ಎಲ್ಲಿ ಇವರು ಫಿಸಿಕಲಿ ವೀಕ್ ಆಗಿಬಿಡ್ತಾರೋ ಅಂತ ಡೌಟ್ ಮಾಡ್ತಾ ಇರ್ತಾರೆ. ಮತ್ತು ಅವರು ಇಂಗ್ಲೀಷ್ ಸೊಸೈಟಿಯಲ್ಲಿ ಇವರು ಫಿಟ್ ಆಗಲ್ಲ ಅಂತ ಹೇಳ್ತಾ ಇರ್ತಾರೆ. ಬಟ್ ಏನೇ ಅವ್ರ ಫ್ರೆಂಡ್ಸ್ ಎಷ್ಟು ಪರ್ಸುವೇಟ್ ಮಾಡಿದ್ರು, ಎಷ್ಟು ಫೋರ್ಸ್ ಮಾಡಿದ್ರು ಗಾಂಧೀಜಿಯವರು ವೆಜಿಟೇರಿಯನಿಸಮ್ನ ಬಿಡೋದಿಲ್ಲ. ಏನೋ ಅವರು ತಾಯಿಗೆ ಅವರು ಪ್ರಾಮಿಸ್ ಮಾಡಿರ್ತಾರೆ, ಆ ಪ್ರಾಮಿಸ್ನ ಅವರು ಬ್ರೇಕ್ ಮಾಡಲ್ಲ. ಮತ್ತು ಸ್ಟ್ರಾಂಗ್ ಡಿಟರ್ಮಿನೇಷನ್, ಕಮಿಟ್ಮೆಂಟ್ ಟು ಹಿಸ್ ವ್ಯಾಲ್ಯೂಸ್, ಅವ್ರಿಗೆ ಏನು ವ್ಯಾಲ್ಯೂಸ್ ಇದೆ ಮತ್ತು ಏನು ರಿಲಿಜಿಯನ್ ಕಾನ್ಸೆಪ್ಟ್ ಇದೆ ಅದಕ್ಕೆ ಅವರು ಬದ್ಧವಾಗಿರ್ತಾರೆ ಅಥವಾ ಡಿಟರ್ಮೈಂಡ್ ಆಗಿ ಇರ್ತಾರೆ ಅಂತ ಹೇಳ್ಬೋದು. ಸೊ ಈ ಚಾಪ್ಟರಲ್ಲಿ ಗಾಂಧೀಜಿ ಒಂದು ಇನ್ಸಿಡೆಂಟನ್ನು ನಮಗೆ ಹೇಳ್ತಾರೆ. ಸೊ ಏನಾಗುತ್ತೆ ಅಂತ ಹೇಳಿದರೆ, ಅವ್ರು ಇಂಗ್ಲೀಷ್ ಫ್ರೆಂಡ್ ಇರ್ತಾರೆ. ಅವ್ರ ಫ್ರೆಂಡ್ ಏನು ಮಾಡ್ತಾರೆ, ಇವರನ್ನು ಥಿಯೇಟರ್ ಪರ್ಫಾರ್ಮೆನ್ಸ್ ನೋಡೋಕ್ಕೆ ಹೋಗೋಣ ಅಂತ ಕರ್ಕೊಂಡು ಹೋಗಿರ್ತಾರೆ. ಅದಕ್ಕಿಂತ ಮುಂಚೆ ಅವರು ಹಾಲ್ಬಾರ್ನ್ ರೆಸ್ಟೋರೆಂಟ್ಗೆ ಹೋಗ್ತಾರೆ. ಓಕೆ, ಸೊ ಅಲ್ಲಿ ಅವರಿಗೆ ಒಂದು ಸೂಪನ್ನ ಸರ್ವ್ ಮಾಡ್ತಾರೆ. ಗಾಂಧೀಜಿ ಅವರಿಗೆ ತುಂಬ ಡೌಟ್ಫುಲ್ ಆಗ್ತಾರೆ, ಈ ಸೂಪ್ ವೆಜಿಟೇರಿಯನಾ ಅಥವಾ ನಾನ್ ವೆಜಿಟೇರಿಯನಾ ಅನ್ನುವಂಥ ಅವರಿಗೆ ಡೌಟ್ ಬರುತ್ತೆ. ಸೊ ಅವರು ವೇಟರನ್ನ ಕರೆದ್ಬಿಟ್ಟು ಕೇಳ್ತಾರೆ, ಇದು ವೆಜಿಟೇರಿಯನಾ ಅಥವಾ ನಾನ್ ವೆಜಿಟೇರಿಯನ್ ಸೂಪ ಅಂತ ಕೇಳ್ತಾರೆ. ಸೊ ಈ ಬಿಹೇವಿಯರ್ ಅವ್ರ ಫ್ರೆಂಡಿಗೆ ತುಂಬ ಅನಾಯ್ ಮಾಡುತ್ತೆ, ತುಂಬ ಕಿರಿಕಿರಿ ಮಾಡುತ್ತೆ ಅವರಿಗೆ. ಸೊ ಅವರು ಗಾಂಧೀಜಿಗೆ ಆ ರೆಸ್ಟೋರೆಂಟಿಂದ ಹೊರಗಡೆ ಹೋಗು ಅಂತ ಹೇಳಿಬಿಡ್ತಾರೆ. ಗಾಂಧೀಜಿ ಅಲ್ಲಿಂದ ಖುಷಿಯಾಗಿ ಹೋಗ್ತಾರೆ. ಬಿಕಾಸ್ ಅವರು ವೆಜಿಟೇರಿಯನ್ ಆಗಿರೋದ್ರಿಂದ ವೆಜಿಟೇರಿಯನ್ ರೆಸ್ಟೋರೆಂಟ್ನ ಹುಡುಕ್ತಾರೆ. ಸೊ ಫೈನಲಿ ಹುಡುಕ್ತಾರೆ, ಆದರೆ ವೆಜಿಟೇರಿಯನ್ ರೆಸ್ಟೋರೆಂಟ್ ಅವ್ರಿಗೆ ಯಾವುದೂ ಸಿಗೋದಿಲ್ಲ, ಎಲ್ಲ ಕ್ಲೋಸ್ ಆಗಿರುತ್ತೆ. ಸೊ ಆ ದಿನ ಅವರು ಊಟ ಮಾಡ್ದೇ ಉಪವಾಸ ರಾತ್ರಿ ಮಲಗಿರ್ತಾರೆ. ಸೊ ಇಷ್ಟೊಂದು ಡಿಸಗ್ರಿಮೆಂಟ್ ಆದ್ರೂ ಸಹ ಅವ್ರ ಫ್ರೆಂಡ್ಶಿಪ್ ಮೇಲೆ ಯಾವುದೇ ರೀತಿ ಪರಿಣಾಮ ಬೀಳೋದಿಲ್ಲ. ಅವರು ಒಂದು ಒಳ್ಳೆಯ ಫ್ರೆಂಡ್ಶಿಪ್ಪನ್ನು ಹಾಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ನೆಕ್ಸ್ಟು ಈ ಇನ್ಸಿಡೆಂಟ್ ಆದಮೇಲೆ ಗಾಂಧೀಜಿಯವರು ಡಿಸೈಡ್ ಮಾಡ್ತಾರೆ, ಒಬ್ಬ ರಿಫೈನ್ಡ್ ಪರ್ಸನ್ ಆಗಬೇಕು, ರೆಸ್ಪೆಕ್ಟಬಲ್ ಪರ್ಸನ್ ಮತ್ತು ರಿಫೈನ್ಡ್ ಪರ್ಸನ್ ಆಗಬೇಕು, ಇಂಗ್ಲೀಷ್ ಸೊಸೈಟಿಯಲ್ಲಿ ಬದುಕಬೇಕು ಅಂತ ಅವರು ಡಿಸೈಡ್ ಮಾಡ್ತಾರೆ. ಆದರೆ ಅವರು ಈ ವೆಜಿಟೇರಿಯನಿಸಮ್ ಯಾವುದೇ ಕಾರಣಕ್ಕೂ ಬಿಡಲ್ಲ, ಅದು ಗಿವ್ ಅಪ್ ಮಾಡ್ದೇನೆ ಒಬ್ಬ ರಿಫೈನ್ಡ್ ಪರ್ಸನ್ ಆಗೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಅವರು ಯಾವ್ಯಾವ ರೀತಿ ಕ್ವಾಲಿಟೀಸ್ ಬೇಕಾಗಿರುತ್ತೆ ಒಂದು ಇಂಗ್ಲೀಷ್ ಜೆಂಟಲ್ಮ್ಯಾನ್ ಆಗೋದಕ್ಕೆ, ಆ ಕ್ವಾಲಿಟೀಸ್ನ ಅಕ್ವೈರ್ ಮಾಡ್ಕೊತಾ ಹೋಗ್ತಾರೆ. ಸೊ ನೆಕ್ಸ್ಟು ಅವರು ಫ್ಯಾಷನಬಲ್ ಕ್ಲೋತ್ಸನ್ನು ಪರ್ಚೇಸ್ ಮಾಡ್ತಾರೆ. ಎಲ್ಲಿಂದ ಅಂತ ಹೇಳಿದರೆ ಆರ್ಮಿ ಮತ್ತು ನೇವಿ ಸ್ಟೋರ್ಸಿಂದ ಪರ್ಚೇಸ್ ಮಾಡ್ತಾರೆ. ಮತ್ತು ಎಕ್ಸ್ಪೆನ್ಸಿವ್ ಚಿಮ್ನಿ ಪಾಟ್ ಹ್ಯಾಟನ್ನು ತೊಗೊಳ್ತಾರೆ, ಯಾವ ರೀತಿ ಇಂಗ್ಲೀಷ್ ಪೀಪಲ್ ಹಾಕ್ಕೊಳ್ತಾರೆ ಆ ಥರ ಹ್ಯಾಟನ್ನು ತೊಗೊಳ್ತಾರೆ. ಮತ್ತು ಸ್ಟೈಲಿಶ್ ಈವ್ನಿಂಗ್ ಸೂಟನ್ನು ಸಹ ಬಾಂಡ್ ಸ್ಟ್ರೀಟಿಂದ ತೊಗೊಳ್ತಾ ಹೋಗ್ತಾರೆ ಅವರು. ಮತ್ತು ಒಂದು ಗೋಲ್ಡ್ ವಾಚನ್ನು ಅವ್ರ ತಮ್ಮನ ಹತ್ರ ಅವರು ಕರೆಸ್ಕೊಳ್ತಾರೆ ಅಥವಾ ಇಸ್ಕೊಳ್ತಾರೆ. ಓಕೆ, ನೆಕ್ಸ್ಟು ಸೊ ಅವರು ಟೈ ಹಾಕೋದನ್ನು ಕಲಿತಾ ಹೋಗ್ತಾರೆ. ಸೊ ಅದೊಂದು ತುಂಬ ರೆಸ್ಪೆಕ್ಟಬಲ್ ಕ್ಲಾತಿಂಗ್ ಅಥವಾ ಗ್ರೂಮಿಂಗ್ ಅಂತ ಹೇಳ್ಬೋದು. ಸೊ ಅವರು ಎಲ್ಲ ಯಾವ ರೀತಿ ಇಂಗ್ಲೀಷ್ ಜೆಂಟಲ್ಮೆನ್ ಆಗೋದಕ್ಕೆ ಅಪಿಯರೆನ್ಸ್ ಇರಬೇಕು ಅದನ್ನೆಲ್ಲ ಅವರು ಟ್ರೈ ಮಾಡ್ತಾ ಹೋಗ್ತಾರೆ. ಮತ್ತು ಮಿರರ್ ಮುಂದೆ ನೋಡ್ಕೊಂಡು ಅವರು ಚೆಕ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಅವ್ರ ಅಪಿಯರೆನ್ಸನ್ನು ಇಂಗ್ಲೀಷ್ ಮ್ಯಾನ್ ಥರ ಅವರು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ನೆಕ್ಸ್ಟ್ ಇಂಗ್ಲೀಷ್ ಜೆಂಟಲ್ಮ್ಯಾನ್ ಆಗೋದಕ್ಕೆ ಅವರು ಟ್ರೈ ಮಾಡ್ತಾರೆ. ಸೊ ಇಮಿಟೇಟ್ ಮಾಡ್ತಾರೆ ಇಂಗ್ಲೀಷ್ ಕಸ್ಟಮ್ಸ್ ಏನಿರುತ್ತೆ, ಅವ್ರದ್ದು ರೂಢಿ ಏನಿರುತ್ತೆ, ಸೊ ಅವರು ಹ್ಯಾಬಿಟ್ಸ್ ಏನಿರುತ್ತೆ ಅದನ್ನು ಅವರು ಫಾಲೋ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಇವೆಂಚುಲಿ ಏನಾಗುತ್ತೆ, ಅವರು ಸಿಂಪ್ಲಿಸಿಟಿನ ಕಳ್ಕೊಂಡಿದ್ದಾರೆ ಆ ಥರ ಅವರಿಗೆ ಫೀಲ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಗಾಂಧೀಜಿ ಅವರು ಕಂಟಿನ್ಯೂ ಮಾಡ್ತಾರೆ ಅವ್ರ ಎಫರ್ಟ್ಸ್, ಒಂದು ಇಂಗ್ಲೀಷ್ ಜೆಂಟಲ್ಮ್ಯಾನ್ ಆಗಬೇಕು ಅನ್ನೋದನ್ನು ಅವರು ಟ್ರೈ ಮಾಡ್ತಾ ಇರ್ತಾರೆ. ಮತ್ತು ಅವರು ಡ್ರೆಸ್ಸಿಂಗ್ ಸೆನ್ಸನ್ನು ಚೇಂಜ್ ಮಾಡ್ತಾರೆ, ಫ್ಯಾಷನಬಲ್ ಆಗ್ತಾರೆ. ಮತ್ತು ಅವ್ರು ಬಿಲೀವ್ ಮಾಡ್ತಾರೆ ಒಬ್ಬ ಇಂಗ್ಲೀಷ್ ಜೆಂಟಲ್ಮ್ಯಾನ್ ಆಗಬೇಕು ಅಂದರೆ ಡ್ಯಾನ್ಸಿಂಗ್ ಕಲಿಬೇಕು, ಫ್ರೆಂಚ್ ಕಲಿಬೇಕು, ಎಲೋಕೇಷನ್ ಕಲಿಬೇಕು. ಎಲೋಕೇಷನ್ ಅಂತ ಹೇಳಿದರೆ ಆರ್ಟ್ ಆಫ್ ಸ್ಪೀಕಿಂಗ್, ಮಾತಾಡುವಂಥ ಶೈಲಿ. ಓಕೆ, ಈ ಜಾಯಿಂಟ್ ಡ್ಯಾನ್ಸಿಂಗ್ ಕ್ಲಾಸಿಗೆ ಜಾಯ್ನ್ ಆಗ್ತಾರೆ, ಫೀಸನ್ನು ಪೇ ಮಾಡಿರ್ತಾರೆ. ಬಟ್ ಅವರಿಗೆ ಡ್ಯಾನ್ಸಿಂಗ್ ಅನ್ನೋದು ತುಂಬ ಕಷ್ಟ ಅನಿಸುತ್ತೆ. ಸೊ ಅವರು ಅದನ್ನು ಬಿಟ್ಟು ಮ್ಯೂಸಿಕನ್ನು ಕಲಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಮ್ಯೂಸಿಕ್ ಕಲಿಯೋದಕ್ಕೋಸ್ಕರ ಅವರು ಒಂದು ವಯೋಲಿನ್ನ ಪರ್ಚೇಸ್ ಮಾಡ್ತಾರೆ, ಒಬ್ಬ ಟೀಚರ್ನ ಹೈಯರ್ ಮಾಡ್ತಾರೆ. ಯಾರು? ಎಲೋಕೇಷನ್ ಅಂತ ಪಬ್ಲಿಕ್ ಸ್ಪೀಕಿಂಗ್ನ ಕಲಿಸೋದಕ್ಕೆ ಒಬ್ಬ ಟೀಚರ್ನ ಅಪಾಯಿಂಟ್ ಮಾಡ್ತಾರೆ. ನೆಕ್ಸ್ಟು ಅವರು ಬೆಲ್ಸ್ ಸ್ಟ್ಯಾಂಡರ್ಡ್ ಎಲೋಕೇಷನಿಸ್ಟ್
ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸ್ಪೀಕಿಂಗ್ ಸ್ಕಿಲ್ನ ಒಂದು ಬುಕ್ಕನ್ನು ಪರ್ಚೇಸ್ ಮಾಡ್ತಾರೆ. ಸ್ಪೀಕಿಂಗ್ ಸ್ಕಿಲ್ನ ಯಾವ ರೀತಿ ಇಂಗ್ಲೀಷ್ ಪೀಪಲ್ ಮಾತಾಡ್ತಾರೆ ಅವ್ರ ಥರ ಮಾತಾಡಬೇಕು ಅಂತ ಅವರು ಆ ಬುಕ್ಕನ್ನು ಸಹ ಪರ್ಚೇಸ್ ಮಾಡ್ತಾರೆ. ಸೊ ಫೈನಲಿ ಇದೆಲ್ಲ ಟ್ರೈ ಮಾಡಿಬಿಟ್ಟು ಗಾಂಧೀಜಿ ಅವರಿಗೆ ರಿಫ್ಲೆಕ್ಟ್ ಆಗುತ್ತೆ, ಅಂದರೆ ಅವರು ಯೋಚನೆ ಮಾಡ್ತಾರೆ, ರಿಯಲೈಸ್ ಆಗುತ್ತೆ ಏನು ಅವ್ರು ಮಾಡ್ತಿದ್ದಾರೆ. ಸೊ ರಿಯಲೈಸ್ ಆಗುತ್ತೆ ಅವ್ರು ಯಾಕೆ ಇಂಗ್ಲೆಂಡಿಗೆ ಬಂದಿರೋದು, ಅವ್ರು ಇಡೀ ಲೈಫನ್ನು ಅಲ್ಲಿ ಸ್ಪೆಂಡ್ ಮಾಡೋದಕ್ಕೆ ಅವರು ಬಂದಿಲ್ಲ, ಆದರೆ ಅವರು ಲಾ ಸ್ಟಡಿ ಮಾಡೋದಕ್ಕೆ ಬಂದಿದ್ದಾರೆ ಮತ್ತು ಅವರು ಕ್ವಾಲಿಫೈ ಆಗಬೇಕು ಅಂತ ಇದ್ದಾರೆ, ಆ್ಯಸ್ ಎ ಬ್ಯಾರಿಸ್ಟರ್ ಆಗಬೇಕು ಅಂತ ಅವರು ಇದ್ದಾರೆ. ಸೊ ಇದೆಲ್ಲ ಅವ್ರು ಏನು ಮಾಡ್ತಿದ್ದಾರೆ, ಡ್ಯಾನ್ಸಿಂಗ್ ಆಗಿರ್ಬೋದು, ಎಲೊಕೇಶನ್ ಇರ್ಬೋದು, ಇದೆಲ್ಲ ಯೂಸ್ಲೆಸ್ ಅಲ್ವಾ ಅಂತ ಅವರಿಗೆ ಅನಿಸ್ತಾ ಹೋಗುತ್ತೆ. ಅವ್ರಿಗೆ ಫೈನಲಿ ಅವರಿಗೆ ಅರ್ಥ ಆಗುತ್ತೆ ಜೆಂಟಲಿಟಿ ಅಥವಾ ಜೆಂಟಲ್ಮ್ಯಾನ್ ಅಂತ ಹೇಳಿದರೆ ಒಬ್ಬ ಗುಡ್ ಕ್ಯಾರೆಕ್ಟರ್, ನಮ್ಮ ಗುಡ್ ಬಿಹೇವಿಯರಿಂದ ನಾವು ಜೆಂಟಲ್ಮ್ಯಾನ್ ಆಗ್ತೀವಿ, ನಮ್ಮ ಮ್ಯಾನರ್ಸಿಂದ ನಾವು ಜೆಂಟಲ್ಮ್ಯಾನ್ ಆಗ್ತೀವಿ. ಆದರೆ ಕೇವಲ ಬಾಹ್ಯ ಸೌಂದರ್ಯ ಅಥವಾ ಫ್ಯಾಷನಬಲ್ ಕ್ಲೋತ್ಸು, ಎಕ್ಸ್ಪೆನ್ಸಿವ್ ಥಿಂಗ್ಸನ್ನು ಕ್ಯಾರಿ ಮಾಡೋದ್ರಿಂದ ನಾವು ಜೆಂಟಲ್ಮ್ಯಾನ್ ಆಗಲ್ಲ ಅಂತ ಅವರು ರಿಯಲೈಸ್ ಆಗುತ್ತೆ. ಸೊ ನೆಕ್ಸ್ಟ್ ಗಾಂಧೀಜಿಯವರು ಡಿಸೈಡ್ ಮಾಡ್ತಾರೆ ಈ ಅಬಾಂಡನ್ ಹಿಸ್ ಅಟೆಂಪ್ಟ್ ಟು ಬಿಕಮ್ ಆನ್ ಇಂಗ್ಲೀಷ್ ಜೆಂಟಲ್ಮ್ಯಾನ್. ಸೊ ಏನು ಇವರೆಲ್ಲ ಟ್ರೈ ಮಾಡ್ತಿದ್ದಾರೆ ಅದನ್ನೆಲ್ಲ ಬಿಡಬೇಕು ಅಂತ ಅವರು ಟ್ರೈ ಮಾಡ್ತಾರೆ. ಒಂದು ಲೆಟರನ್ನು ಬರೀತಾರೆ. ಸೊ ಡ್ಯಾನ್ಸಿಂಗ್ ಆ್ಯಂಡ್ ಎಲೊಕೇಶನ್ ಟೀಚರ್ಸ್ ಇರ್ತಾರೆ, ಅವರಿಗೆ ಲೆಟರ್ ಬರೀತಾರೆ, ಅವರಿಗೆ ರಿಕ್ವೆಸ್ಟ್ ಮಾಡ್ತಾರೆ ಡಿಸ್ಕಂಟಿನ್ಯೂ ದಿ ಲೆಸನ್, ಅವರಿಗೆ ಡಿಸ್ಕಂಟಿನ್ಯೂ ಮಾಡಬೇಕು ಅಂತ ಅವರು ಲೆಟರ್ ಬರೀತಾರೆ. ಮತ್ತು ವಯಲಿನ್ ಟೀಚರ್ಸಿಗೆ ಆ ವಯಲಿನ್ ತಂದಿರ್ತಾರಲ್ಲ ಅದನ್ನು ಸೇಲ್ ಮಾಡ್ತಾರೆ. ಸೊ ಆ ಟೀಚರ್ಸ್ ಇರ್ತಾರೆ ಅವರು ಅಪ್ರಿಷಿಯೇಟ್ ಮಾಡ್ತಾರೆ, ಅವ್ರ ಹಾನೆಸ್ಟಿ ಮತ್ತು ಅವ್ರ ಡಿಸಿಷನ್ ಇದೆಯಲ್ಲ ಕರೆಕ್ಟು ಅಂತ ಅವರು ಅಪ್ರಿಷಿಯೇಟ್ ಮಾಡ್ತಾರೆ. ಸೊ ಗಾಂಧೀಜಿ ಅವ್ರ ಫ್ಯಾಸಿನೇಷನ್ ಏನಿರುತ್ತೆ ಇಂಗ್ಲೀಷ್ ಜೆಂಟಲ್ಮ್ಯಾನ್ ಆಗಬೇಕು ಅಂತ, ಸೊ ಅದು ಕೇವಲ 3 ಮಂತ್ಸ್ ಇರುತ್ತೆ. ಆ ಕ್ರೇಜ್ ಏನಿರುತ್ತೆ ಆ 3 ಮಂತ್ಸ್ ಇರುತ್ತೆ. ರಿಯಲೈಸೇಷನ್ ಆದಮೇಲೆ ಅವರು ಇದೆಲ್ಲ ವೇಸ್ಟ್ ಆಫ್ ಟೈಮು, ನಾನು ಬಂದಿರೋದು ಓದೋದಕ್ಕೆ, ಒಬ್ಬ ಲಾಯರ್ ಆಗಬೇಕು, ಬ್ಯಾರಿಸ್ಟರ್ ಆಗಬೇಕು ಅಂತ ನನ್ನ ಉದ್ದೇಶದಿಂದ ಬಂದಿದ್ದೀನಿ. ಸೊ ಇಲ್ಲಿ ನಾನು ಇದಕ್ಕೆಲ್ಲ ನನ್ನ ಟೈಮ್ನ ವೇಸ್ಟ್ ಮಾಡಬಾರ್ದು ಅಂತ ಡಿಸೈಡ್ ಮಾಡ್ತಾರೆ. ಆದ್ರೂ ಸಹ ಅವರು ಹೈಜಿನನ್ನು ಮೇಂಟೈನ್ ಮಾಡ್ತಾರೆ, ನೀಟ್ನೆಸ್ಸು ಮತ್ತು ಕೇರ್, ಡ್ರೆಸ್ ಸೆನ್ಸಲ್ಲೆಲ್ಲ ಅವರು ತುಂಬ ನೀಟ್ನೆಸ್ನ ಮೇಂಟೈನ್ ಮಾಡ್ತಾ ಹೋಗ್ತಾರೆ. ಸೊ ಫೈನಲಿ ಅವ್ರ ಎಕ್ಸ್ಪೀರಿಯನ್ಸ್ ಏನಿದೆ ನಮಗೆ ಏನು ಕಲಿಸುತ್ತೆ ಅಂದರೆ ಸಿಂಪ್ಲಿಸಿಟಿ ಅನ್ನೋದು ಬೆಸ್ಟ್ ಅನ್ನೋದು, ಸೆಲ್ಫ್ ಅವೇರ್ನೆಸ್ ಇರಬೇಕು, ಮತ್ತು ಫೋಕಸಿಂಗ್ ಆನ್ ಒನ್ಸ್ ಟ್ರೂ ಪರ್ಪಸ್ ಇನ್ ಲೈಫ್. ನಮ್ಮ ಜೀವನದ ಮೂಲ ಉದ್ದೇಶ ಏನಿರುತ್ತೆ, ಪರ್ಪಸ್ ಏನಿರುತ್ತೆ ಅದ್ರ ಮೇಲೆ ನಾವು ಫೋಕಸ್ ಮಾಡಬೇಕು, ನಾವು ಡಿಸ್ಟ್ರಾಕ್ಟ್ ಆಗಬಾರ್ದು ಅನ್ನೋದು ಅವ್ರದ್ದು ಏನು ಈ ಲೈಫ್ ಲೆಸನ್ ಏನಿದೆ ನಾವು ಇದರಿಂದ ಕಲಿಬೋದು. ಸೊ ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ಸ್ ಬರುತ್ತೆ. ಸೆಲ್ಫ್ ಐಡೆಂಟಿಟಿ ಅಂದರೆ ಗಾಂಧೀಜಿ ಅವರು ರಿಯಲೈಸ್ ಮಾಡ್ತಾರೆ ಟ್ರೂ ಐಡೆಂಟಿಟಿ ಏನಿದೆ, ಇಂಡಿಯನ್ ಐಡೆಂಟಿಟಿ ಏನಿದೆ, ನಾವು ಇಮಿಟೇಟ್ ಮಾಡೋದು ಇಂಗ್ಲೀಷ್ ಕಲ್ಚರ್ನ ಇಮಿಟೇಟ್ ಮಾಡ್ದೇನೆ, ಅವ್ರಿಗೆ ಕಾಪಿ ಮಾಡ್ದೇನೆ ನಮ್ಮ ಇಂಡಿಯನ್ ಐಡೆಂಟಿಟಿ ಏನಿದೆ ಅದನ್ನು ನಾವು ಮೇಂಟೈನ್ ಮಾಡಬೇಕು ಅನ್ನೋದು ಇಲ್ಲಿ ನೋಡಿದ್ವಿ. ನೆಕ್ಸ್ಟ್ ಸಿಂಪ್ಲಿಸಿಟಿ ಹೇಳುತ್ತೆ ಲೆಸನಲ್ಲಿ. ಸಿಂಪಲ್ ಲೈಫ್ ಸ್ಟೈಲನ್ನು ನಾವು ಮೇಂಟೈನ್ ಮಾಡಬೇಕು, ಲಕ್ಷರಿ ಮತ್ತು ಫ್ಯಾಷನ್ನ ಬಿಡಬೇಕು ಅಂತ. ನೆಕ್ಸ್ಟು ಡಿಟರ್ಮಿನೇಷನ್ ಆ್ಯಂಡ್ ಕಮಿಟ್ಮೆಂಟ್. ಸೊ ನಮ್ಮ ಡಿಸಿಷನ್ ಏನಿರುತ್ತೆ, ವೆಜಿಟೇರಿಯನಿಸಮ್ ಎಷ್ಟೇ ನಮ್ಮನ್ನು ಫೋರ್ಸ್ ಮಾಡ್ತಾರೆ, ಎಷ್ಟೇ ಫ್ರೆಂಡ್ಸನ್ನು ಫೋರ್ಸ್ ಮಾಡ್ತಾರೆ ಅವರಿಗೆ ನಾನ್ ವೆಜಿಟೇರಿಯನ್ ಆಗೋದಕ್ಕೆ, ಬಟ್ ಅವರು ವೆಜಿಟೇರಿಯನಿಸಮ್ನ ಬಿಟ್ಕೊಡೋದಿಲ್ಲ. ನೆಕ್ಸ್ಟ್ ಕಲ್ಚರಲ್ ಪ್ರೈಡ್. ಸೊ ಇದೇನು ವ್ಯಾಲ್ಯೂವಿಂಗ್ ರೆಸ್ಪೆಕ್ಟಿಂಗ್ ಓನ್ ಕಲ್ಚರ್, ನಮ್ಮ ಒಂದು ಕಲ್ಚರಲ್ ಟ್ರೆಡಿಷನ್ನ ನಾವು ರೆಸ್ಪೆಕ್ಟ್ ಮಾಡಬೇಕು ಅನ್ನೋದು ಹೇಳ್ಕೊಡುತ್ತೆ ಈ ಲೆಸನಲ್ಲಿ. ನೆಕ್ಸ್ಟ್ ಕ್ಯಾರೆಕ್ಟರ್ ಓವರ್ ಅಪಿಯರೆನ್ಸ್. ನಮ್ಮ ಕ್ಯಾರೆಕ್ಟರ್ ತುಂಬ ಇಂಪಾರ್ಟೆಂಟ್ ಇರುತ್ತೆ, ನಮ್ಮ ಗುಡ್ ಬಿಹೇವಿಯರ್, ಮ್ಯಾನರ್ ಅದು ಇಂಪಾರ್ಟೆಂಟ್ ಇರುತ್ತೆ. ನಾವು ಹಾಕೊಂಡಿರೋಂಥ ಬಟ್ಟೆ, ಸೋಷಿಯಲ್ ಅಕಾಂಪ್ಲಿಷ್ಮೆಂಟ್ ಅದೆಲ್ಲ ಇಂಪಾರ್ಟೆಂಟ್ ಇರಲ್ಲ ಅಂತ ಇಲ್ಲಿ ಅವರು ಹೇಳ್ತಾರೆ. ನೆಕ್ಸ್ಟು ಸೆಲ್ಫ್ ರಿಯಲೈಸೇಷನ್ ಅನ್ನೋದು ಗಾಂಧೀಜಿಯವರ ಜರ್ನಿ ಏನಿದೆ, ಅಂಡರ್ಸ್ಟ್ಯಾಂಡಿಂಗ್ ಈಸ್ ರಿಯಲ್ ಪರ್ಪಸ್ ಗೋಲ್ ಇನ್ ಲೈಫ್ ಅನ್ನೋದು ಅವರಿಗೆ ರಿಯಲೈಸೇಷನ್ ಆಗಿರೋದು ಈ ಚಾಪ್ಟರಲ್ಲಿ ಅವರು ಶೇರ್ ಮಾಡ್ಕೊಂಡಿದ್ದಾರೆ.